ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಭಾನುವಾರದ ಆರಾಧನೆಗೆ ನಾನು ತಮ್ಮೆಲ್ಲರನ್ನು ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ಈ ಭಾನುವಾರವು ಸಭೆಯ ಜೀವನದಲ್ಲಿ ಒಂದು ವಿಶೇಷವಾದ ಭಾನುವಾರ. ಈ ಭಾನುವಾರವು ಪಂಚಾಶತಮದ ಭಾನುವಾರ. ಸಭೆಯ ಮೇಲೆ ಪವಿತ್ರಾತ್ಮನು ಇಳಿದು ಬಂದು ಸಭೆಯನ್ನು ಪುನಶ್ಚೇತನಗೊಳಿಸಿದ ಘಟನೆಯನ್ನು ನಾವು ಈ ಆರಾಧನೆಯಲ್ಲಿ ನೆನಪಿಸಿಕೊಂಡು ದೇವರನ್ನು ನಾವು ಆರಾಧಿಸುವವರಾಗಿದ್ದೇವೆ. ಹಾಗಾಗಿ ನಾವು ಗಂಭೀರವಾಗಿಯೂ ಪ್ರಾರ್ಥನಾ ಪೂರ್ವಕವಾಗಿಯೂ ನಾವು ಈ ಸಮಯದಲ್ಲಿ ದೇವರನ್ನು ಆರಾಧಿಸೋಣ. ಹಾಗಾಗಿ ಈ ಆರಾಧನೆಯು ತಂದೆ, ಕುಮಾರ, ಪವಿತ್ರಾತ್ಮನಾದ ತ್ರಯೇಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ನಮ್ಮ ಆರಾಧನೆಯನ್ನು ಆರಂಭಿಸುವಂತೆ ದೇವರ ನಾಮದ ಸ್ತೋತ್ರಕ್ಕಾಗಿ ಹಾಡುವ ಸಂಗೀತದಲ್ಲಿ 134ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಬಾ ನಮ್ಮಲ್ಲಿ ದೇವರ ಆತ್ಮ ನಿನ್ನ ಕಾಂತಿ ತೋರಿಸು. ದೇವರನ್ನು ಆರಾಧಿಸಿ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಜನರಾದ ನಾವು ನಿನ್ನ ಮಕ್ಕಳಿಗಾಗಿರುವ ವಿಮೋಚನೆಯನ್ನು ಅರಿತು ಇಹದಲ್ಲೇ ನಮ್ಮ ಪರಲೋಕದ ಬಾಧ್ಯತೆಯನ್ನು ಅನುಭವಿಸುವಂತೆ ನಿನ್ನ ವಾಗ್ದಾನದ ಮೇರೆಗೆ ನಿನ್ನ ಪವಿತ್ರ ಆತ್ಮನನ್ನು ನಮಗೆ ಅನುಗ್ರಹಿಸಿದ್ದಿ. ಆತನು ಕೊಡುವ ಐಕ್ಯವನ್ನು ನಾವು ಯಾವಾಗಲೂ ದೃಢವಾಗಿ ಅವಲಂಬಿಸಿ ಆತನಿಂದ ಬಲ ಹೊಂದಿದವರಾಗಿ ಬದುಕಿ ಸರ್ವರಿಗೆ ನಿನ್ನ ಸಾಕ್ಷಿಗಳಾಗಿರುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ಸ್ವಲ್ಪ ಸಮಯ ದೇವರ ಮುಂದೆ ಮೌನವಾಗಿದ್ದು ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ. ದೇವರ ಮುಂದೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳೋಣ. 108ನೇ ಪುಟದಲ್ಲಿರುವ ಪಾಪದರಿಕೆಯ ಪ್ರಾರ್ಥನೆ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ತಂದೆಯೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ.
ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೆ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾತಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ತಂದೆಯೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯೂ ನೀತಿಯೂ ಸ್ವಸ್ಥ ಚಿತ್ತವುಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ಪರಮೋನ್ನತ ದೇವನು ನೀನೇ, ನಮ್ಮ ಸೃಷ್ಟಿಯ ಪರಿಪಾಲಕ ನೀನೇ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು, ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು, ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇಲೆ ಈ ಸಮಯದಲ್ಲಿ ಈ ದಿನಕ್ಕೆ ನೇಮಕವಾದ ವೇದ ಭಾಗವು ಓದಲ್ಪಡುವುದು. ಈ ಪವಿತ್ರವಾದ ಸಬ್ಬತ್ ದಿನದ ಪರಿಶುದ್ಧ ದೇವರಾಧನೆಗೆ ಪತ್ರಿಕಾ ಭಾಗದಿಂದ ಅಪೊಸ್ತಲರಿಂದ ಕೃತ್ಯಗಳು ಅಧ್ಯಾಯ 2 ವಚನಗಳು 1ರಿಂದ 8ರವರೆಗೆ. ದೇವರ ವಾಕ್ಯವನ್ನು ಓದಿ ಕೇಳೋಣ. ಪವಿತ್ರಾತ್ಮವರವು ಬಂದದ್ದು 3,000 ಜನರು ಶಿಷ್ಯರ ಮಂಡಳಿಗೆ ಸೇರಿತು. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತಿದ್ದು ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮಭರಿತವಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಕಾಶದ ಕೆಳಗಿರುವ ಎಲ್ಲ ದೇಶದವರಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಫಲವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು.
ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ ಎಂಬುದೇ. ನಾವು ಈ ಸಮಯದಲ್ಲಿ ದೇವರ ಮಹಿಮೆಗಾಗಿ ಒಂದು ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. 89ನೆಯ ಸಂಕೀರ್ತನೆ, ದೇವರ ಆತ್ಮನೆ ನೀ ಎಂಬ ಭಾವವ ಶುದ್ಧಿಸೋದಿ. ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತೆ ಇಂಥ ಒಳ್ಳೆ ಸಮಯದಳು ಯೇಸುವೆ ನಿನ್ನ ಬಳಿ ಬಂದೆವು ಎಂಬ ಗೀತವನ್ನು ಹಾಡಿಕೊಳ್ಳೋಣ. ಪರಿಶುದ್ಧಾತ್ಮನಾದಂಥ ದೇವರೇ,
ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಡುತ್ತೇವೆ. ನಿನ್ನ ಆತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸು. ವಾಕ್ಯದ ಮೂಲಕ ಮಾತನಾಡು. ನಮ್ಮ ಮನಸ್ಸುಗಳನ್ನು ತೆರೆ. ವಾಕ್ಯದಂತೆ ಜೀವಿಸುವ ಹಾಗೆ ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿ ನಡೆಸಲು ಯೇಸು ಸ್ವಾಮಿ ಮೂಲಕ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್. ಕ್ರಿಸ್ತೇಸು ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ಪ್ರೀತಿಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಮಾಧ್ಯಮದ ಮೂಲಕವಾಗಿ ಪುನಃ ನಿಮ್ಮನ್ನು ಸಂಧಿಸುವಂಥ ಅವಕಾಶವನ್ನು ದೇವರು ದಯಪಾಲಿಸಿಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ವಿಶೇಷವಾಗಿ ನಮ್ಮ ಕ್ರೈಸ್ತ ಸಭೆಯಲ್ಲಿ ಪಂಚಾಶತಮ ದೇವರ ಆರಾಧನೆಯನ್ನು ನಾವು ನಡೆಸುತ್ತಾ ಇದ್ದೇವೆ. ಪಂಚಶತಮಾನದ ಆರಾಧನೆ ಕ್ರೈಸ್ತ ಸಭಾ ಚರಿತ್ರೆಯಲ್ಲಿ ಅದ್ವಿತೀಯವಾದ ಆರಾಧನೆ. ದೇವರಾತ್ಮನು ಆದಿ ಸಭೆಯಲ್ಲಿ ಆತನು ಪ್ರವೇಶಿಸಿ ಪವಿತ್ರಾತ್ಮನ ಶಕ್ತಿಯಿಂದ ಅಭಿಷೇಕಿಸಿ ನವೀಕರಿಸಿ ಆ ಸಭೆಯನ್ನು ಆಶೀರ್ವಾದ ಮಾಡಿದಂಥ ದಿನವನ್ನು ನಾವು ಸ್ಮರಣೆಗೆ ತಂದುಕೊಳ್ಳುತ್ತೇವೆ. ಸ್ಪಿರಿಟ್ ಆಫ್ ಗಾಡ್, ದೇವರ ಆತ್ಮನು ಎಂಬುದಾಗಿ ಹೇಳುವಾಗ ಇಬ್ರಿಯ ಪದದಲ್ಲಿ ರುಕ್ ಎನ್ನುವಂಥ ಪದವನ್ನು ಉಪಯೋಗ ಮಾಡಿದ್ದಾರೆ. ದ ಹೋಲಿ ಸ್ಪಿರಿಟ್, ಸ್ಪಿರಿಟ್ ಆಫ್ ಗಾಡ್, ಈ ಎರಡು ಅಂಶಗಳು ಬಹಳ ಪ್ರಾಮುಖ್ಯವಾದಂಥ ಅಂಶಗಳು. ದ ಸ್ಪಿರಿಟ್ ಆಫ್ ಗಾಡ್ ಮೂವಿಂಗ್ ವಿತ್ ಕ್ರಿಯೇಷನ್ ಆಫ್ ಗಾಡ್. ದೇವರಾತ್ಮನು ಆದಿ ಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ಪ್ರಾರಂಭದಲ್ಲಿಯೇ ದೇವರಾತ್ಮನ ಶಕ್ತಿ ಅದು ಚಲಿಸುತ್ತಾ ಇತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೋಲಿ ಸ್ಪಿರಿಟ್ ಎಂಬುದಾಗಿ ಹೇಳುವಾಗ, ಪರಿಶುದ್ಧಾತ್ಮನ ಎಂಬುದಾಗಿ ಹೇಳುವಾಗ ಆ್ಯಂಡ್ ಇನ್ವಿಸಿಬಲ್ ಮಿಸ್ಟೀರಿಯಸ್ ಪವರ್, ಅದು ತಿಳಿಯದ ಹಾಗೆ ನಮ್ಮ ಮಧ್ಯದಲ್ಲಿ ವಿಶೇಷವಾದಂಥ ಕಾರ್ಯವನ್ನು ಮಾಡುವಂಥದ್ದೇ ಪರಿಶುದ್ಧಾತ್ಮ. ಹೋಲಿ ಸ್ಪಿರಿಟ್ ಆಕ್ಟಿವೇಟೆಡ್ ಇನ್ ಎ ಪರ್ಟಿಕ್ಯುಲರ್ ಸಿಚುಯೇಷನ್. ನಿರ್ದಿಷ್ಟವಾದಂಥ ಸಮಯದಲ್ಲಿ ದೇವರಾತ್ಮನ ಶಕ್ತಿಯು ನಮ್ಮೊಳಗೆ ಅದು ಕಾರ್ಯವನ್ನು ಮಾಡುವಂಥದ್ದಾಗಿದೆ. ಹೋಲಿ ಸ್ಪಿರಿಟ್ ಮ್ಯಾನಿಫೆಸ್ಟೇಷನ್ ಆಫ್ ಡಿವೈನ್ ಪವರ್ ಟು ಚೇಂಜ್ ದ ಹೋಲ್ ಸಿಚುಯೇಷನ್. ದೇವರಾತ್ಮನ ಶಕ್ತಿ ಎಂಬುದಾಗಿ ಹೇಳುವಾಗ ಕೆಲವು ಸನ್ನಿವೇಶಗಳನ್ನು ಅದು ಬದಲಾಯಿಸುವಂಥ ಒಂದು ಶಕ್ತಿ ದೇವರಾತ್ಮನ ಶಕ್ತಿಗೆ ಆಗಿರುತ್ತದೆ. Holy Spirit is giving extraordinary power to change the atmosphere. ಪವಿತ್ರಾತ್ಮನ ಎಂಬುದಾಗಿ ಹೇಳುವಾಗ ಅತ್ಯಧಿಕವಾದಂಥ ವಿಭಿನ್ನವಾದಂಥ ಶಕ್ತಿಯು ಪ್ರವೇಶಿಸಿ ಒಂದು ಉನ್ನತವಾದಂಥ ಉತ್ತಮವಾದಂಥ ವಾತಾವರಣವನ್ನು ಅದು ಬರಮಾಡುವಂಥದ್ದಾಗಿದೆ. Holy Spirit is help us to experience of God miracles in our life. ಪರಿಶುದ್ಧಾತ್ಮನ ಎಂಬುದಾಗಿ ಹೇಳುವಾಗ ಅನೇಕ ಅದ್ಭುತ ಕಾರ್ಯಗಳನ್ನು ನಾವು ಅನುಭವ ಮಾಡುವಂತೆ ದೇವರಾತ್ಮನು ನಮ್ಮ ಮಧ್ಯದಲ್ಲಿ ಪ್ರವೇಶಿಸಿ ಅನೇಕ ಕಾರ್ಯಗಳನ್ನು ಆತನು ಮಾಡುವಾತನಾಗಿದ್ದಾನೆ. ದೇವರಾತ್ಮನ ಶಕ್ತಿ ನಮ್ಮ ಕಣ್ಣಿಗೆ ಕಾಣದಿದ್ದರೂ ಸಹ ಅನೇಕ ಕಾರ್ಯಗಳ ಮೂಲಕವಾಗಿ ದೇವರಾತ್ಮನ ಶಕ್ತಿ ಅದು ನಡೆಯುವಂಥದ್ದಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಅನೇಕ ವ್ಯಕ್ತಿಗಳ ಮೇಲೆ ದೇವರಾತ್ಮನ ಶಕ್ತಿಯು ಇಳಿದು ಬಂದು ದೇವರಿಗೋಸ್ಕರವಾಗಿ ಅನೇಕ ಕಾರ್ಯಗಳನ್ನು ಮಾಡಿರುವಂಥ ಘಟನೆಗಳನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಉದಾಹರಣೆಗೆ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ಒತ್ನಿಯೇಲನು ದೇವರಾತ್ಮನ ಶಕ್ತಿಯನ್ನು ಪಡೆದವನಾಗಿ ಇಸ್ರಾಯೇಲರ ಮಧ್ಯದಲ್ಲಿ ಆತನು ವಿಶೇಷವಾದಂಥ ರೀತಿಯಲ್ಲಿ ಆತನ ಅಧಿಕಾರವನ್ನು ನಡೆಸಿದನೆಂಬುದಾಗಿ ನಾವು ನೋಡುತ್ತೇವೆ. ಗಿದ್ಯೋನನ್ನು ಹೊಲದಲ್ಲಿ ಕೆಲಸ ಮಾಡುವಾಗ, ಕೊಂಬನ್ನು ಓದುವಾಗ ದೇವರಾತ್ಮನ ಶಕ್ತಿ ಪ್ರವೇಶಿಸಿ ಇಸ್ರಾಯೇಲರ ಪರವಾಗಿ ಯುದ್ಧಕ್ಕೆ ಹೋಗಿ ಆತನು ಜಯಗಳಿಸಿದ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಅರಸನಾದಂಥ ಸೌಲನು ಕೂಡ ದೇವರಾತ್ಮನ ಶಕ್ತಿಯನ್ನು ಪಡೆದವನಾಗಿ
ಆತನು ಇಸ್ರಾಯೇಲರಿಗೆ ಅನೇಕ ಯುದ್ಧದಲ್ಲಿ ಆತನು ಜಯವನ್ನು ತಂದುಕೊಟ್ಟ. ನಂತರದಲ್ಲಿ ದೇವರಿಗೆ ವಿರುದ್ಧವಾಗಿ ನಿಂತಾಗ ದುರಾತ್ಮನ ಶಕ್ತಿ ಆ ಸೌಲನಲ್ಲಿ ಪ್ರವೇಶ ಮಾಡಿ ಇಡೀ ಜೀವನವನ್ನೇ ಹಾಳು ಮಾಡುವಂತಾಯಿತು. ಅರಸನಾದಂಥ ದಾವೀದನು ಇಸ್ರಾಯೇಲರ ಪ್ರಸಿದ್ಧ ಅರಸನಾಗಿದ್ದ, ಅಪಾರ ಸೈನ್ಯವನ್ನು ಹೊಂದಿದ್ದ. ಅದೆಷ್ಟು ಬಲ ಶಕ್ತಿ ಇದ್ದರೂ ಕೂಡ ದಾವೀದನು ದೇವರ ಆತ್ಮನ ಶಕ್ತಿಯ ಮೇಲೆ ಆತನು ಆಧಾರ ಮಾಡಿಕೊಂಡಿದ್ದ ಎಂಬುದಾಗಿ ನೋಡ್ತೇವೆ. ದಾವೀದನು ತನ್ನ ಜೀವನದ ಎಲ್ಲ ಪರಿಸ್ಥಿತಿಗಳಲ್ಲಿ ಆತನು ದೇವರ ವಾಕ್ಯದಲ್ಲಿ ಹೇಳ್ತಾನೆ, ದೇವರೇ, ನಿನ್ನ ಆತ್ಮನ ಶಕ್ತಿಯಿಂದ ನನ್ನನ್ನು ತೆಗೆಯಬೇಡ, ನಿನ್ನ ಆತ್ಮನ ಶಕ್ತಿಯನ್ನು ನನ್ನಿಂದ ತೆಗೆಯಬೇಡ, ಯಾವಾಗಲೂ ಅದು ನನ್ನ ಜೊತೆ ಇರಲಿ ಎಂಬುದಾಗಿ ಆತನ 51ನೇ ಕೀರ್ತನೆಯಲ್ಲಿ ಆತನು ಹೇಳುತ್ತಾನೆ. ಹೀಗೆ ದೇವರಾತ್ಮನ ಶಕ್ತಿಯಿಂದ ಅನೇಕರು ದೈವಭಕ್ತರು ಆ ಶಕ್ತಿಯನ್ನು ಪಡೆದು ದೇವರಿಗೋಸ್ಕರವಾಗಿ ನಿಂತಿದ್ದಾರೆ, ದೇವರಿಗೋಸ್ಕರವಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ಹೊಸ ಒಡಂಬಡಿಕೆಯ ಭಾಗಕ್ಕೆ ಬರುವಾಗ ಅಪೊಸ್ತಲರ ಗ್ರಂಥದ ಪುಸ್ತಕವನ್ನು ನೋಡುವಾಗ ದೇವರ ಆತ್ಮನು ಆದಿ ಸಭೆಯಲ್ಲಿ ಆತನ ಬೆಂಕಿಯೋಪಾದಿಯಲ್ಲಿ ಉರಿಯುವ ನಾಲಿಗೆಯಂತೆ ಅದು ಪ್ರವೇಶ ಮಾಡಿ ದೇವರ ಆತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ಟರು. ಅನೇಕ ಪ್ರಾಂತ್ಯದಿಂದ ಬಂದಂಥ ಜನರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವುದರ ಮೂಲಕವಾಗಿ ಅವರು ಒಂದೇ ಮನಸ್ಸಿನಿಂದ ದೇವರ ಆತ್ಮನ ಶಕ್ತಿಯನ್ನು ಅವರು ಪಡೆದುಕೊಂಡರು ಎಂಬುದಾಗಿ ನೋಡ್ತೇವೆ. ಯಾವ ರೀತಿ ಶಕ್ತಿ ಅಂದರೆ, ಆ ಸಂದರ್ಭದಲ್ಲಿ ಪೇತ್ರನು ದೇವರ ವಾಕ್ಯದ ಸಂದೇಶವನ್ನು ಸಾರುವಂಥ ಸಂದರ್ಭ ಸುಮಾರು 3,000 ಜನರು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿ ದೀಕ್ಷಾ ಸ್ನಾನ ಹೊಂದಿದರು ಎಂಬುದಾಗಿ ನೋಡ್ತೇವೆ. ಪರಿಶುದ್ಧಾತ್ಮನ ಶಕ್ತಿ ಸಭೆಗೆ ಬರುತ್ತದೆ ಅಂತ ಹೇಳುವಾಗ, ಅಭಿಷೇಕಿಸಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಸಭೆಯಲ್ಲಿ ಒಂದು ರೀತಿ ಬದಲಾವಣೆ ಆದಿ ಸಭೆಯಲ್ಲಿ ಉಂಟಾಯಿತು. ಎಲ್ಲರೂ ಒಂದೇ ಮನಸ್ಸಿನಿಂದ ಕೂಡಿದವರಾದ, ಎಲ್ಲರೂ ಪರಸ್ಪರ ಪ್ರೀತಿಸುವಂತಹ ಒಂದು ಗುಣ ಅವರಲ್ಲಿ ಉಂಟಾಯಿತು. ಒಂದು ರೀತಿ ಹೊಸದಾದಂಥ ಬದಲಾವಣೆಯ ಕಡೆಗೆ ಸಭೆಯು ನಡೆಸಲ್ಪಟ್ಟು ಅದು ನವೀಕರಿಸಲ್ಪಟ್ಟಿತು. ದೇವರಾತ್ಮನ ಶಕ್ತಿ ಹೊಂದಿದಾಗ ಪ್ರಾರ್ಥಿಸುವ ಸಭೆಯಾಗಿ ಅದು ಬೆಳೆದು ಬಂತು. ಸುವಾರ್ತೆಯನ್ನು ಸಾರುವಂಥ ಸಭೆ ಆಯಿತು. ವಿಶ್ವಾಸದಿಂದ ದೇವರನ್ನು ಅಂಗೀಕಾರ ಮಾಡಿ ದೇವರಿಗೋಸ್ಕರವಾಗಿ ಜೀವಿಸುವಂಥ ಸಭೆ ಆಯಿತು ಎಂಬುದಾಗಿ ಹೇಳ್ತೇವೆ, ಕಂಡುಕೊಳ್ತೇವೆ. ಅಂದರೆ ದೇವರ ಆತ್ಮನ ಶಕ್ತಿ ಅದು ಬಹಳ ಪ್ರಾಮುಖ್ಯವಾದಂಥ ಒಂದು ಶಕ್ತಿ. ಆ ಒಂದು ದೇವರಾತ್ಮನ ಶಕ್ತಿ ನಮ್ಮಲ್ಲಿ ಇರುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. 1939ನೇ ಇಸ್ವಿಯಲ್ಲಿ ಪ್ರಪಂಚದ ಯುದ್ಧದ ಸಂದರ್ಭ, ಹಿಟ್ಲರ್ನ ಕಾಲದಲ್ಲಿ ಯುದ್ಧದ ಸಂದರ್ಭದಲ್ಲಿ ಇಂಗ್ಲೆಂಡ್ ದೇಶದ ಜನರು ತತ್ತರಿಸಿ ಹೋದರು. ಇಂಗ್ಲೆಂಡ್ ದೇಶದ ಜನರು ಭಯಭ್ರಾಂತರಾದರು. ಯುದ್ಧದಲ್ಲಿ ನಾವು ಜಯಿಸುವುದಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ ಹೆದರಿಕೊಂಡು ಅವರು ಒಂದು ಕಡೆಯಲ್ಲಿರುವಾಗ ಅಂದಿನ ಅರಸನಾದಂಥ ಚಾರ್ಲ್ಸ್ ಜಾನ್ ಎನ್ನುವಂಥವನು, ಕಿಂಗ್ 6th ಜಾರ್ಜ್ ಎನ್ನುವಂಥವನು ಹೇಳ್ತಾನೆ, ದಯವಿಟ್ಟು ನೀವು ಯಾವುದಕ್ಕೂ ಸಹ ಹೆದರಬೇಡಿ, ನೀವು ದೇವರಲ್ಲಿ ನೀವು ಪ್ರಾರ್ಥನೆ ಮಾಡಿರಿ, ದೇವರಾತ್ಮನ ಶಕ್ತಿಯೊಂದಿಗೆ ನೀವು ಕೂಡಿಕೊಳ್ಳಿರಿ, ಆಗ ದೇವರ ಜಯವನ್ನು ಆತನು ಕೊಡುತ್ತಾನೆ. ಡೋಂಟ್ ಅಫ್ರೈಡ್ ಫಾರ್ ಎನಿಥಿಂಗ್, ಗಾಡ್ ಇಸ್ ವಿತ್ ಅಸ್. ಜಾಯಿನ್ ಯುವರ್ ಹ್ಯಾಂಡ್ಸ್ ವಿತ್ ಹೋಲಿ ಸ್ಪಿರಿಟ್. ನಿಮ್ಮ ಕೈಗಳನ್ನು ಪವಿತ್ರಾತ್ಮನ ಕೈಗಳೊಂದಿಗೆ ಸೇರಿಸಿರಿ, ಆಗ ದೇವರು ನಿಮಗೆ ಶಕ್ತಿಯನ್ನು ಕೊಡುತ್ತಾನೆ, ಆತನು ಜಯವನ್ನು ಕೊಡುತ್ತಾನೆ ಎಂಬುದಾಗಿ ಆತನ ಅರಸನು ಹೇಳಿ ಆ ಜನರಿಗೆ ಜಯವನ್ನು ತಂದು ಕೊಡುತ್ತಾನೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ದೇವರಾತ್ಮನ ಶಕ್ತಿ ಇದೆ ಎಂಬುದಾಗಿ ಹೇಳುವಾಗ ಅದು ನಮ್ಮ ಪ್ರೀತಿಯಲ್ಲಿ, ನಮ್ಮ ಸಮಾಧಾನದಲ್ಲಿ, ದೀರ್ಘ ಶಾಂತಿಯಲ್ಲಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಸಂವಿಧಾನಗಳಲ್ಲಿ ಕಂಡುಬರಬೇಕೆಂಬುದಾಗಿ ಭಕ್ತ ಶಿರೋಮಣಿಯಾದಂಥ ಪೌಲನು ತನ್ನ ಪತ್ರಿಕೆಯನ್ನು ಬರೆಯುವಾಗ ಆತನು ಹೇಳುವಾತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇವತ್ತು ದೇವರಾತ್ಮನ ಶಕ್ತಿಯಿಂದ ಸಭೆಯು ತುಂಬಿಸಲ್ಪಡಬೇಕು. ದೇವರಾತ್ಮನ ಶಕ್ತಿಯ ಮೂಲಕವಾಗಿ ಅನೇಕ ಅದ್ಭುತ ಕಾರ್ಯಗಳು ಸಭೆಯಲ್ಲಿ ನಡೆಯಬೇಕು. ದೇವರಾತ್ಮನ ಶಕ್ತಿಯಿಂದ ನಾವೆಲ್ಲರೂ ಒಂದೇ ಎನ್ನುವಂಥ ಒಂದು ಮನೋಭಾವನೆಯಿಂದ ಅನೇಕ ಕಾರ್ಯಗಳನ್ನು ದೇವರಿಗೋಸ್ಕರವಾಗಿ ಮಾಡುವುದಕ್ಕೆ ನಾವು ಮುಂದೆ ಸಾಗುವಂಥದ್ದೇ ಅದು ಬಹಳ ಪ್ರಾಮುಖ್ಯವಾದಂತಹ ಒಂದು ಸಂಗತಿ. ನೋಡಿ, ಯಾವಾಗ ಆದಿ ಸಭೆಯಲ್ಲಿ ದೇವರ ಆತ್ಮನ ಶಕ್ತಿ ಇಳಿದು ಬಂದಿತು, ಎಲ್ಲರೂ ಪ್ರಾರ್ಥನಾ ವ್ಯಕ್ತಿಗಳಾದರು, ಏಕ ಮನಸ್ಸಿನಿಂದ ಕೂಡಿ ಬಂದರು.
ಒಬ್ಬರಿಗೊಬ್ಬರು ನಂಬಿಕೆ ಮೂಲಕವಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದರು. ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದಾಗಿದ್ದೇವೆ ಎಂಬುದಾಗಿ ದೃಢವಾದಂಥ ವಿಶ್ವಾಸದಿಂದ ಅನೇಕ ಕಾರ್ಯಗಳನ್ನು ದೇವರಿಗೋಸ್ಕರವಾಗಿ ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಆತ್ಮನ ಶಕ್ತಿಯನ್ನು ನಾವು ಎಂದೆಂದಿಗೂ ಮರೆತು ಹೋಗಬಾರದು. ದೇವರೇ, ನಮ್ಮ ಮಧ್ಯದಲ್ಲಿ ನೀನು ಬಾ, ನಿನ್ನ ಆತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸು, ನಮ್ಮನ್ನು ನವೀಕರಿಸು, ಹೊಸದಾದಂಥ ದಾರಿಯಲ್ಲಿ ನಾವು ಜೀವಿಸುವಂತೆ ನಮ್ಮನ್ನು ಮುನ್ನಡೆಸು. ದೇವರಾತ್ಮನೇ, ನಮ್ಮ ಸಭೆಯಲ್ಲಿ ನೀನು ಪ್ರವೇಶ ಮಾಡು, ನಮ್ಮ ಸಭೆಯನ್ನು ನವೀಕರಿಸು, ನಮ್ಮ ಸಭೆಯಲ್ಲಿ ನಿನ್ನ ಸಮಾಧಾನವನ್ನು ಪ್ರೀತಿಯನ್ನು ಏರಳವಾದಂಥ ರೀತಿಯಲ್ಲಿ ಅನುಗ್ರಹಿಸು. ಪವಿತ್ರಾತ್ಮನೇ ಬಾ, ನಮ್ಮ ಮನೆಗಳಲ್ಲಿ ನೀನು ವಾಸ ಮಾಡು, ಮನೆಯಲ್ಲಿ ನಿನ್ನ ಆತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸು ಎಂಬುದಾಗಿ ಪ್ರಾರ್ಥಿಸುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ. ಇಂದಿನ ಜಗತ್ತಿನ ಪರಿಸ್ಥಿತಿಗಳ ಮಧ್ಯದಲ್ಲಿ ಸಹ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರಾತ್ಮನೇ, ನಮ್ಮ ಮಧ್ಯದಲ್ಲಿ ನೀನು ಬಂದು ವಾಸ ಮಾಡು, ನಮ್ಮ ಪ್ರಪಂಚದಲ್ಲಿ ನೀನು ವಾಸ ಮಾಡು. ಇರುವಂಥ ಪರಿಸ್ಥಿತಿಯಿಂದ ನೀನು ಹೋಗಲಾಡಿಸು ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಶಕ್ತಿಯಿಂದ ಎಲ್ಲವನ್ನ ಹೊಸದಾದಂಥ ರೀತಿಯಲ್ಲಿ ನವೀಕರಿಸಿ ನಮ್ಮನ್ನು ಮುನ್ನಡೆಸಲು ಯೇಸುವಿನ ಮೂಲಕ ಬೇಡುತ್ತೇವೆ ಸ್ವಾಮಿ. ಆಮೆನ್. ಪ್ರೀತಿಯುಳ್ಳ ಸ್ವಾಮಿ, ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಆತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸು ಕರ್ತನೆ. ಆ ಶಕ್ತಿಯ ಮೂಲಕವಾಗಿ ನಿನ್ನನ್ನು ಅರ್ಥ ಮಾಡಿಕೊಂಡು ಅನೇಕ ಕಾರ್ಯಗಳನ್ನು ನಿನ್ನ ಮಹಿಮೆಗೋಸ್ಕರವಾಗಿ ನೆರವೇರಿಸುವ ಹಾಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ನಡೆಸಲು ಯೇಸುವಿನ ಮೂಲಕ ಬೇಡುತ್ತೇವೆ ಸ್ವಾಮಿ. ನಾವು ಮುಕ್ತಾಯದ ಸಂಗೀತವಾಗಿ 136ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮನ್ನು ನೋಡು ಕರ್ತನೆ, ನಿನ್ನ ಆತ್ಮ ಕೊಡು ನಮಗೆ. ಪ್ರೀತಿಯುಳ್ಳ ಯೇಸು ಸ್ವಾಮಿಯೇ, ನೀನು ಪುನರುತ್ಥಾನವನ್ನು ಹೊಂದಿದ ಮೇಲೆ ತಂದೆಯ ಬಳಿಗೆ ಏರಿ ಹೋಗಿ ತಂದೆಯಿಂದಲೂ ನಿನ್ನಿಂದಲೂ ಪವಿತ್ರಾತ್ಮನನ್ನು ನೀನು ಸಭೆಗೆ, ಈ ಲೋಕಕ್ಕೆ ದಯಪಾಲಿಸಿದ್ದಿ ಸ್ವಾಮಿ. ಆ ಪವಿತ್ರಾತ್ಮನ ಮುಖಾಂತರವಾಗಿ ನೀನು ನಮ್ಮಲ್ಲಿ ಜೀವಿಸುವ ಕರ್ತನಾಗಿದ್ದಿ. ಪವಿತ್ರಾತ್ಮನ ಮುಖಾಂತರವಾಗಿ ಸಭೆಯಲ್ಲಿ ನಮ್ಮಲ್ಲಿ ಜೀವಿಸುತ್ತಾ ಇರುವುದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ಸ್ವಾಮಿ, ಈ ಸಮಯದಲ್ಲಿ ಲೋಕವು, ನಮ್ಮ ದೇಶವು, ಅನೇಕ ಜನರು ಕೊರೋನಾ ವೈರಸ್ನಿಂದ ನಾವು ಕಷ್ಟಪಡುತ್ತಾ ಇರುವಾಗ ಅನೇಕರು ರೋಗಗಳಿಗೆ ತುತ್ತಾಗಿರುವಾಗ ಸ್ವಾಮಿ, ಈ ದುಶ್ಶಕ್ತಿಯಿಂದ ನಿನ್ನ ಪವಿತ್ರ ಆತ್ಮನು ಈ ಜಗತ್ತನ್ನು ಕಾಪಾಡಲಿ. ನಿನ್ನ ಪವಿತ್ರ ಆತ್ಮನು ಈ ಜಗತ್ತಿನಲ್ಲಿ ಉಂಟಾಗಿರುವಂಥ ಈ ಒಂದು ದುಶ್ಶಕ್ತಿಯ ನಾಶನದಿಂದ ನಮ್ಮನ್ನು ಕಾಪಾಡಲಿ. ಈ ಲೋಕವನ್ನು ರೂಪಾಂತರಪಡಿಸಲಿ, ಈ ಲೋಕವನ್ನು ಮಾರ್ಪಡಿಸಲಿ ಮತ್ತು ಈ ಲೋಕವನ್ನು ನೂತನ ಮಾಡಲಿ ಸ್ವಾಮಿ. ಸ್ವಾಮಿ, ಈ ದುಶ್ಶಕ್ತಿಯನ್ನು ಈ ಲೋಕದಿಂದ ನೀನು ಹೊರಡಿಸಿ ನಿನ್ನ ಪವಿತ್ರಾತ್ಮನನ್ನು ಈ ಲೋಕಕ್ಕೆ, ಎಲ್ಲ ಜನರಿಗೆ, ಮುಖ್ಯವಾಗಿ ಈ ಕೊರೋನಾ ರೋಗದಿಂದ ನರಳುತ್ತಿರುವಂಥ ಎಲ್ಲ ಜನರಿಗೆ
ನಿನ್ನ ಪವಿತ್ರಾತ್ಮನ ಕೃಪೆಯನ್ನು, ಪವಿತ್ರಾತ್ಮನ ಶಕ್ತಿಯನ್ನು ದಯಪಾಲಿಸಿ ಅವರನ್ನು ಈ ರೋಗಗಳಿಂದ ವಾಸಿ ಮಾಡು ಸ್ವಾಮಿ. ನಿನ್ನ ಸಭೆಯನ್ನು ರೂಪಾಂತರಪಡಿಸು. ನಿನ್ನ ಸಭೆಯಲ್ಲಿ ನಿನ್ನ ಪವಿತ್ರಾತ್ಮನ ಮುಖಾಂತರವಾಗಿ ಪ್ರೀತಿಯು, ಅನ್ಯೋನ್ಯತೆಯು, ಸಮಾಧಾನವು, ಸಂತೋಷವು ಮತ್ತು ಶಾಂತಿಯು ಯಾವಾಗಲೂ ನೆಲೆಸುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸು. ನಮ್ಮ ಹಡ್ಸನ್ ಸಭೆಯನ್ನು ಆಶೀರ್ವದಿಸು ಸ್ವಾಮಿ. ನಮ್ಮ ಹಡ್ಸನ್ ಸಭೆಯಲ್ಲಿ ಯಾವಾಗಲೂ ನಿನ್ನ ಪವಿತ್ರಾತ್ಮನಿಂದ ಉಂಟಾಗುವಂಥ ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಯಾವಾಗಲೂ ನೆಲೆಸುವಂಥ ಕೃಪೆಯನ್ನು ದಯಪಾಲಿಸು. ಮತ್ತು ಹಡ್ಸನ್ ಸಭೆಯ ಸಭಾಪಾಲಕರುಗಳನ್ನು, ಸಭಾಪಾಲನ ಸಮಿತಿಯನ್ನು ನಿನ್ನ ಪವಿತ್ರಾತ್ಮನಿಂದ ತುಂಬಿಸು ಸ್ವಾಮಿ. ಇಡೀ ಲೋಕದ ಸಭೆಯನ್ನು ನಿನ್ನ ಪವಿತ್ರಾತ್ಮನಿಂದ ಮಾರ್ಪಡಿಸು ಮತ್ತು ಇಡೀ ಲೋಕವನ್ನು ನಿನ್ನ ಪವಿತ್ರಾತ್ಮನ ಕೃಪೆಯಿಂದ ಬಲಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವೆಲ್ಲರೂ ಒಟ್ಟಾಗಿ ನಮ್ಮ ಕರ್ತನು ಕಳಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವೂ ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೆನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯು, ಶಕ್ತಿಯು, ಪ್ರೀತಿಯು, ಕೃಪೆಯು ನಮ್ಮ ಸಂಗಡ ಈಗಲೂ ಸದಾಕಾಲವೂ ಇರಲಿ.